ಆದ್ಮೇಲೆ SSLC ಎಕ್ಸಾಮ್ 2 2024 ಈ ಒಂದು SSLC ಎಕ್ಸಾಮ್ 2ಗೆ ಸಂಬಂಧಿಸಿದಂಥ ಎಕ್ಸಾಮ್ ಚಲನನ್ನು ನಾವು ನಮ್ಮ SSLC ಸ್ಕೂಲ್ ಲಾಗಿನ್ ಆಗಿ ಹೇಗೆ ಈ ಒಂದು ಚಲನ್ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಮೊದಲಿಗೆ ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನ್ ಓಪನ್ ಮಾಡಿಕೊಂಡು ಸರ್ಚರ್ ಟೈಪ್ URLನಲ್ಲಿ KSEAB ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಬೇಕು. ಬರ್ತಕ್ಕಂಥ ಸರ್ಚ್ ರಿಸಲ್ಟ್ಸ್ಗಳಲ್ಲಿ SSLC KSEAB.karnataka.gov.in ಕರ್ನಾಟಕ ಸ್ಕೂಲ್ ಎಜುಕೇಷನ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಈ ಒಂದು ಮೊದಲನೇ ಹೈಪರ್ ಲಿಂಕ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಈಗ ಈ ಒಂದು KSEAB ವೆಬ್ಸೈಟ್ನಲ್ಲಿ ನಾವು ಇಲ್ಲಿ ಎಡಗಡೆ ಕಾಣ್ತಕ್ಕಂಥ SSLC ಪೋರ್ಟಲ್ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇದರಲ್ಲಿ SSLC ಸ್ಕೂಲ್ ಲಾಗಿನ್ ಅಂತ ಮೊದಲನೇ ಆಪ್ಷನ್, ಈ ಒಂದು ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈಗ ಸ್ಕೂಲ್ ಲಾಗಿನ್ ಕೇಳ್ತದೆ. ನಮ್ಮ ಒಂದು SSLC ಸ್ಕೂಲ್ ಲಾಗಿನ್ನ ಒಂದು ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಭರ್ತಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನಾವು ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬಂದಾಗ ಈ ಒಂದು ಸ್ಕೂಲ್ ಲಾಗಿನ್ ಪೇಜಲ್ಲಿ ನಾವಿಲ್ಲಿ ನೋಡ್ಬೋದು. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ SSLC ಎಕ್ಸಾಮ್ 2024 ಎಕ್ಸಾಮ್ 2 ಈ ಒಂದು ಆಪ್ಷನ್ಸ್ ಪಕ್ಕದಲ್ಲಿರ್ತಕ್ಕಂಥ ಡೌನ್ ಅರೋ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇದರಲ್ಲಿ 4 ರೀತಿಯ ಆಪ್ಷನ್ಸನ್ನು ತೋರಿಸ್ತದೆ. ರಿಜಿಸ್ಟ್ರೇಷನ್ ಫಾರ್ ಆಲ್ ಕ್ಯಾಂಡಿಡೇಟ್ ಟೈಪ್, ನಾಮಿನಲ್ ರೋಲ್, ಪ್ರೈವೇಟ್ ಫ್ರೆಶ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್, ಆಮೇಲೆ ಕೆಳಗಡೆ ಡೌನ್ಲೋಡ್ ಚಲನ್ ಫಾರ್ 2024 ಎಕ್ಸಾಮ್ 2 ಅಂತ ಈ ಒಂದು ಡೌನ್ಲೋಡ್ ಚಲನ್ ಫಾರ್ 2024 ಎಕ್ಸಾಮ್ 2 ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಪ್ಲೀಸ್ ಡೌನ್ಲೋಡ್ ಅಪ್ಡೇಟೆಡ್ ನಾಮಿನಲ್ ರೋಲ್ ಟು ಡೌನ್ಲೋಡ್ ದಿ ಚಲನ್ ಅಂತ ಒಂದು ಪಾಪಪ್ ಮೆಸೇಜ್ ಬರ್ತದೆ. ಇಲ್ಲಿ ನಾವು ಓಕೆ ಕೊಡಬೇಕು. ನೋಡಿ, ಇಲ್ಲಿ ನಾಮಿನಲ್ ರೋಲ್ ಕಾಣಿಸ್ತಾ ಇದೆ. ಇಲ್ಲಿ ಎಕ್ಸ್ಪೋರ್ಟ್ ಟು PDF ಅಂತ ಇದೆ. ಈ ಒಂದು ಎಕ್ಸ್ಪೋರ್ಟ್ ಟು PDF ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಈ ಒಂದು ನಾಮಿನಲ್ ರೋಲು ನಮ್ಮ ಒಂದು PDF ಫೈಲ್ ಆಗಿ ಕನ್ವರ್ಟ್ ಆಗ್ತದೆ. ಈಗ ಲಾಗೌಟ್ ಆಗಬೇಕು. ಲಾಗೌಟ್ ಆಗಿ ಲಾಗಿನ್ ಆಗಬೇಕು. ಈಗ ನಾವು ವಾಪಸ್ಸು ಲಾಗೌಟ್ ಆಗಿ ಲಾಗಿನ್ ಆದಮೇಲೆ ಈ ಒಂದು ಹೋಮ್ ಪೇಜಲ್ಲಿ ಕಾಣ್ತಕ್ಕಂಥ ರಿಜಿಸ್ಟ್ರೇಷನ್ ಫಾರ್ SSLC ಎಕ್ಸಾಮ್ 2024 ಎಕ್ಸಾಮ್ 2 ಪಕ್ಕದಲ್ಲಿರ್ತಕ್ಕಂಥ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ 4ನೇ ಆಪ್ಷನ್ ಡೌನ್ಲೋಡ್ ಚಲನ್ ಫಾರ್ 2024 ಎಕ್ಸಾಮ್ 2 ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈಗ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಸ್ಕೂಲ್ ಚಲನ್ ಫಾರ್ 2024 SSLC ಎಕ್ಸಾಮ್ 2 ಆಮೇಲೆ ಇಲ್ಲಿ ಪೀಸ್ ಸಮ್ಮರಿಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇದರಲ್ಲಿ ನಮ್ಮ ಒಂದು ಸ್ಕೂಲ್ ಕೋಡು, ನೇಮು, ಅಡ್ರೆಸ್ ಇರ್ತದೆ ಮತ್ತು ಚಲನ್ ನಂಬರು, ಆಮೇಲೆ ಅಮೌಂಟ್ ಪೇಯಬಲ್ ಟು KSEAB ಅಂತ ಅಮೌಂಟ್ ತೋರಿಸುತ್ತೆ. ಇಲ್ಲಿ ಗ್ರೀನ್ ಕಲರ್ನಲ್ಲಿ ಡೌನ್ಲೋಡ್ ಚಲನ್ ಇದೆ. ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಒನ್ಸ್ ಯು ಕ್ಲಿಕ್ ಆನ್ ಬಟನ್ ಯು ವಿಲ್ ನಾಟ್ ಬಿ ಅಲೌಡ್ ಫಾರ್ ಅಪ್ಡೇಷನ್ ಆಫ್ ಸ್ಟೂಡೆಂಟ್ ಡೀಟೇಲ್ಸ್. ಡು ಯು ವಾಂಟ್ ಟು ಪ್ರೊಸೀಡ್ ಅಂತ ಕೇಳ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಒಂದು ಚಾನಲ್ ಡೌನ್ಲೋಡ್ ಆಯಿತು. ಚಾನಲಲ್ಲಿ ಒಂದು ಬ್ಯಾಂಕ್ ಕಾಪಿ ಇದೆ, ಒಂದು ಸ್ಕೂಲ್ ಕಾಪಿ ಇದೆ. ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ SSLC ಎಕ್ಸಾಮಿನೇಷನ್ 2024 ಎಕ್ಸಾಮ್ 2ಗೆ ಸಂಬಂಧಿಸಿದಂಥ ಎಕ್ಸಾಮ್ ಚಾನಲನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.